ಅವ್ರೊಂದು ರಿಕ್ವೆಸ್ಟ್ ಕಳಿಸ್ಕೊಟ್ಟಿದ್ದೆ ಭೇಟಿ ಮಾಡಬೇಕು ಅಂತ. ಸೊ ಅವ್ರೀಗ ಟೈಮ್ ಕೊಟ್ಟಿದ್ರು. ಏಕೆಂದರೆ ನಮ್ಮ ಲಾಸ್ಟ್ ಬಜೆಟಲ್ಲಿ ಏನೂ ಸೇರಲಿಲ್ಲ. ಆ ದೃಷ್ಟಿಯಿಂದ ಕೆಲವು ಹೊಸ ಪ್ರಾಜೆಕ್ಟ್ನ ಬೆಂಗಳೂರು ನಗರದಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಅದನ್ನೆಲ್ಲ ಕಂಪ್ಲೀಟ್ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ವಿಚಾರದಲ್ಲಿ ಕೆಲವು ಸ್ಪೆಷಲಾಗಿ ತಾವೆಲ್ಲ ಗ್ರ್ಯಾಂಟ್ಸ್ ಕೊಡಬೇಕು ಇದಕ್ಕೆ ಅಂತೇಳಿ. ಏಕೆಂದರೆ ಬೆಂಗಳೂರಿಂದ ಹೆಚ್ಚಿಗೆ ಟ್ಯಾಕ್ಸು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ತಾ ಇದೆ. ಆ ದೃಷ್ಟಿಯಿಂದ ನೀವು ಮಹಾರಾಷ್ಟ್ರ ಆದಮೇಲೆ ನಮ್ಮ ಬೆಂಗಳೂರು ಬಗ್ಗೆ ತಾವು ಆಲೋಚನೆ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಹಿಂದೆ ಗಿಫ್ಟ್ ಸಿಟಿನೂ ಪ್ರಸ್ತಾವನೆ ಮಾಡಿದ್ರು, ಒಂದೇ ದೇಶದಲ್ಲಿ ಕೊಡೋಕ್ಕಾಗದು ಅಂತ ಹೇಳಿದ್ರು. ಈಗ ಅಟ್ಲೀಸ್ಟ್ ಈ ಪ್ರಾಜೆಕ್ಟ್ಸ್ಗಾರು ಕೊಡಿ. ಕೆಲವು ಸ್ಟಾಮ್ ವಾಟರ್ ಡ್ರೈನು, ಮೇಜರು, ಕೆಲವರು ಟನಲ್ ವಿಚಾರದಲ್ಲಿ, ಕೆಲವರು ಸಿಗ್ನಲ್ ಫ್ರೀ ಕಾರಿಡಾರು, ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ಗೆ ಕೊಡಬೇಕು. ಏಕೆಂದರೆ ಹೊರಡೆಯಿಂದ ವಿಪರೀತ ಜನ ಬೆಂಗಳೂರಿಗೆ ಫ್ಲೋಟ್ ಆಗ್ತಾ ಇದ್ದಾರೆ. ಸೊ ಅವರು ಖಂಡಿತ ನಾನು ನೋಡ್ತೀನಿ ಅಂತ ಹೇಳಿದ್ದಾರೆ. ಎರಡನೇದು 5,300 ಕೋಟಿ ಹೋದ ವರ್ಷ ಬಜೆಟ್ ಅನೌನ್ಸ್ ಆಗಿತ್ತು. ಅದನ್ನು ಕ್ಯಾಬಿನೆಟ್ಗೆ ತರಿಸ್ತೀನಿ ಅಂತ ಹೇಳಿ ಅದನ್ನು ಅಶ್ಯೂರ್ ಮಾಡಿದ್ದಾರೆ. ನಾನು ಅನೌನ್ಸ್ಮೆಂಟ್ ಮಾಡಿದೆ, ಅದನ್ನು ಕ್ಯಾಬಿನೆಟ್ ತರಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ನಮ್ಮ ಆಫೀಸರ್ಸಿಂದ ಎಲ್ಲ ಸ್ವಲ್ಪ ಅದನ್ನೆಲ್ಲ ಪರ್ಸ್ಯೂ ಮಾಡ್ತಾಯಿದ್ದಾರೆ. ಮೂರನೇದು ಮಳೆ ವಿಚಾರದಲ್ಲಿ ಸ್ವಲ್ಪ ಅವರು ಚೆನ್ನಾಗಿ ಬರ್ತಾ ಇರೋದ್ರಿಂದ ನಾನು ಹೇಳಿದೆ 40 TMC ಬಿಡಬೇಕಾಗಿದ್ದು, ನಾವು 80 TMC ಬಿಟ್ಟಿದ್ದೀವಿ. ಸೊ ಅದಕ್ಕೆ ನಮ್ಮ ರಿಕ್ವೆಸ್ಟ್ ಎಲ್ಲ ಹೇಳಿದ್ದೇವೆ. ಮಾದಾಯಿದು ವೆರಿ ಸ್ಮಾಲ್, ಒಂದು ಮೀಟಿಂಗಲ್ಲೇ ಮಾದಾಯಿ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗ್ತದೆ ಕೂಡ ಅವರ ಗಮನ ಸೆಳೆದಿದ್ದೇನೆ. ಮೇಕೆದಾಟು ಅದೇ 40 ಇದ್ದೀನಿ, 80 ಬಿಟ್ಟಿದ್ದೀವಿ ಅಂತಂದ್ರೆ ನೀರು ಅಟ್ಲೀಸ್ಟ್ ಸ್ಟೋರ್ ಮಾಡ್ಬೋದು. ತಮಿಳುನಾಡು ಉಪಯೋಗಿಸ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಏನಿಲ್ಲ. ಸಮುದ್ರದಾಗ ಹೋಗೋದನ್ನ ನಾವು ತಡೆಗಟ್ಟೋದಕ್ಕೆ ಅವ್ರಿಗೆ ಜಾಸ್ತಿ ಅನುಕೂಲ ಆಗ್ತದೆ ಅಂತ ಕೂಡ ತಿಳಿಸಿದ್ದೇನೆ. ನಾನು ಎಕ್ಸಾಮಿನ್ ಮಾಡಿಸ್ತೀನಿ. ನೀವೇ ಆದ್ರೆ ಸೆಟ್ರೈಟ್ ಮಾಡಿಕೊಂಡ್ರೆ ನಮ್ಗೆ ಭಾಳ ಒಳ್ಳೇದು ಅನ್ನೋದು ಅವ್ರು ತಿಳಿಸಿದ್ರು. ನೋಡೋಣ, ಅವರೇನೋ ಒಂದು ಮೀಟಿಂಗ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರು ತಿಳಿಸಿದ್ದೀವಿ. ಈಗ ಜಲಶಕ್ತಿ ಮಿನಿಸ್ಟರ್ನ ಭೇಟಿ ಮಾಡ್ತಾ ಇದ್ದೀನಿ. ಅವರು ನಾನು ಕೆಲವು ವಿಚಾರಗಳನ್ನ ಹೇಳೋಕ್ಕಾಗಲ್ಲ. ಜಲಶಕ್ತಿ ಮಿನಿಸ್ಟರ್ನ ಭೇಟಿ ಮಾಡ್ತೀನಿ. ಅವ್ರು ವಾಸ್ತವಾಂಶ ಮಳೆ ಬರ್ತಾ ಇರೋದಲ್ಲ ಅವ್ರಿಗೆ ಅರ್ಥ ಆಗಿದೆ. ಎಕ್ಸಸ್ ನೀರು ಹೋಗ್ತಾ ಇರೋದು ಅವ್ರಿಗೆ ಅರ್ಥ ಆಗಿದೆ. ಸರ್, ಈಗ ಕುಮಾರಸ್ವಾಮಿ ಅವರು ಮತ್ತೆ I have met the Honorable Prime Minister today and seek for an appointment because there is no funds for Karnataka. In any matter in the budget, there is no funds for Karnataka, especially for irrigation and water. Nothing has been, whatever has been promised also has not been given. I have brought his notice that because Karnataka is the second highest taxpayer in the country. So he said that he was also, I said that this has been assured in the Finance Commission also, because new commission is also being set up. We have to help Karnataka because earlier at the time of Manmohan Singh ji, they had given a lot of incentives like JNNU, flyovers, 3 flyovers to Bangalore, major flyovers to Bangalore, Electronic City, this Hebbal flyover from the airport and Nelmangala flyover, 3 flyovers they had given, but now nothing has been given. So I have given a proposal about the tunnel which has to be done, be a part of the central government budget also. State government also will definitely put some finance for that. So he said he will examine that entire issue and look into it. Regarding Mekedatu? Mekedatu issue, he just inquired about the rains and I said this is what is going on. I think he asked me to sit both of ourselves and settle the issue, but I said until the central interview it may be very difficult. ಜಾಸ್ತಿ ಬರ್ತಾ ಇತ್ತು. 2,25,000 ಕ್ಯೂಸಿಕ್ನ ನಾವು ಬಿಡ್ತಾ ಇದ್ದೋ. ಸೊ ನಿನ್ನೆ ರಾತ್ರಿಯಿಂದ ಫಸ್ಟ್ ಟೈಮ್ ಇಷ್ಟು ನೀರನ್ನು ಹೊರಗಡೆ ಬಿಡ್ತಾ ಇದ್ದಿದ್ದು ನಮ್ಮ ಕಾವೇರಿ ಜಲಾನಯ ಪ್ರದೇಶದಿಂದ. ಈಗ ಸ್ವಲ್ಪ ನಿನ್ನೆ ರಾತ್ರಿಯಿಂದ ಸ್ವಲ್ಪ ಕಡಿಮೆ ಆಗಿದೆ. ಈಗ 1:30 ಮೇಲೆ 1:45ವರೆಗೂ ಈಗ ಹೋಗ್ತಾ ಇದೆ. ನಾವು ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದೀವಿ ಮುಂಜಾಗ್ರತೆಯಾಗಿ. ಕೇರಳದಿಂದನೂ ಬರ್ತಾ ಇದೆ. ಇದೊಂದು 2 ಡ್ಯಾಮ್ಗಳೇನಿದೆ, 2 ಡ್ಯಾಮಲ್ಲೂ ಕಬಿನಿ ಮತ್ತು ಕ್ಯಾರೆಸ್ 2 ಡ್ಯಾಮಿಂದನೂ ಕೂಡ ಜಾಸ್ತಿ ನೀರನ್ನು ನಾವು ಸ್ಟೋರ್ ಮಾಡದೆ ಬಿಡ್ತಾ ಇದ್ದೀವಿ. ಇಲ್ಲಿವರೆಗೂ 40 TMC ಕೊಡಬೇಕು ಅಂತಿತ್ತು. ಈಗ 84 TMC ನಾವು ಹರಿಸಿದ್ದೇವೆ. ಸೊ ಎಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಯಾರು ಕೂಡ 1 ಕಿಲೋಮೀಟರ್ ದೂರದಲ್ಲೇ ಆ ನದಿಗಳ ಆಸುಪಾಸಿನಲ್ಲಿ ಸ್ವಲ್ಪ ಜೀವನ
ಓಡಾಡೋದು, ರಿಸ್ಕ್ ತೊಗೊಳ್ಳೋದು, ಗಾಡಿ ಓಡಾಡಿಸೋದು, ಸಣ್ಣ ಸಣ್ಣ ಚಾನಲ್ಗಳಲ್ಲಿ ಎಲ್ಲ ಮಾಡಬಾರ್ದು ಅಂತೇಳಿ ನಾವು ಸರ್ಕಾರದ ಪರವಾಗಿ ಎಲ್ಲರಿಗೂ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ.